Hello friends, welcome to my ಚಾನಲ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಸೀಲಿಂಗ್ ಫ್ಯಾನ್ ಫಿಟ್ಟಿಂಗ್ ಮಾಡೋದು ತೋರಿಸ್ತೀನಿ. ಇದೇನು ಕಾಣಿಸ್ತಿದೆ, ಇದು ಫ್ಯಾನ್ ಬಾಕ್ಸ್. ಅದಕ್ಕೆ ಫ್ಯಾನ್ ಕವರ್, ಓವರ್ಸೈಸ್ ಫ್ಯಾನ್ ಕವರ್ ಹಾಕಿದ್ದೀನಿ. ಈ ಜಾಗಕ್ಕೆ ಈಗ ಫ್ಯಾನ್ ಫಿಟ್ ಮಾಡಿಬಿಟ್ಟು ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು. ಈ ವಿಡಿಯೋ ಕಂಟಿನ್ಯೂ ಮಾಡ್ಕೊಡ್ತೀನಿ. ಈ ಥರ ಬುಷ್ ಕೂರಿಸ್ಕೋಬೇಕು, ಮೆಡಿಯೊಳಗಡೆ ಹಾಕಿದ್ದೀನಲ್ಲ, ಈ ಥರ ಬುಷ್ ಕೂರಿಸ್ಕೋಬೇಕು. ಆಮೇಲೆ ಕವರ್ದು ಮಧ್ಯದ ಸೆಂಟ್ರ್ ಭಾಗನ ಈ ಥರ ಪೈಪ್ ಹೋಗಲಿಕ್ಕೆ ಹೋಲ್ ಮಾಡ್ಕೊಳ್ಳೋದು. ಅದೊಂದು ಲಿಂಕ್ ಕಟ್ ಮಾಡಿದ್ರೆ ಸಾಕು. ಆಮೇಲೆ ಈ ಥರ ಸ್ಕ್ರೂಗಳು ಹಾಕಬೇಕು. ಫಿಟ್ಟಿಂಗ್ ಹಾಕಿದ್ರೆ ವೈಬ್ರೇಷನ್ ಬರೋಲ್ಲ ನೀಟಾಗಿ. ಆ ಥರ ಮಾಡ್ಕೊಂಡು ಹಾಕೊಂಡ್ರೆ, ಇಲ್ಲಾಂದ್ರೆ ಫ್ಯಾನ್ ರಾಡ್ ವೈಬ್ರೇಷನ್ ಇರುತ್ತೆ, ನಿಮಗೆ ಹಿಂಸೆ ಅನ್ನಿಸ್ತದೆ ವೈಬ್ರೇಷನ್ ಬಂದಾಗ. ಈ ಥರ ನೋಡಿ, ಆ ಉಕ್ಕೊಳಗಡೆ ಬುಷ್, ಇದಕ್ಕೆ ಇದ್ರೊಳಗಡೆ ಒಂದು ಬುಷ್ ಇದೆ, ಲಬ್ಬರ್ ಬುಷ್, ಅದು ಹಾಕಬೇಕು. ಈ ಉಕ್ಕಿಗೂ ಈ ಮೆಟಲ್ಗೂ ಕನೆಕ್ಟ್ ಆಗದೆ ಇರೋಂಗೆ ಈ ಬುಷ್ ಇರೋದು ನೋಡಿ. ಗ್ರೌಂಡ್ಗೆ ಒಂದು ಆಗದೆ ರೀತಿ ಇರುತ್ತೆ ಅದು. ಫ್ಯಾನ್ ಫಿಟ್ ಮಾಡಿಬಿಟ್ಟು ಪುನಃ ಕಂಟಿನ್ಯೂ ಆಗುತ್ತೆ. ಈ ಥರ ಅಸೆಂಬ್ಲಿ ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಅಸೆಂಬ್ಲಿ ರೆಡಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಅಲ್ಲಿ ಹಾಕಿ ಪೆನ್ನಲ್ಲಿ ಲಾಕ್ ಮಾಡಿದ್ದೀನಿ. ಇದು ಸೇಫ್ಟಿ ಪೆನ್ನು, ಇಲ್ಲಿ ಕಾಣ್ತಿದೆಯಲ್ಲ, ಆ ಪೆನ್ನ ನೀವು ಲಾಕ್ ಮಾಡಲೇಬೇಕು. ಏನೇ ನೆಟ್ಗಿಟ್ಟು ಲೂಸ್ ಆದ್ರೂ ಹೊರಗಡೆ ಬಂದು ಬೀಳಲ್ಲ, ಅದಕ್ಕೋಸ್ಕರ ಅದು ಹಾಕೋದು. ನೋಡಿ, ಈ ಥರ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಫ್ಯಾನ್ ಪೈಪ್ ಹಾಕಿದ್ದೀನಿ ನೋಡಿ, ಈ ಥರ ಹಾಕೊಂಡಿದ್ದೀನಿ ಫಿಟ್ಟಿಂಗ್ನ. ಈ ಥರ ಕವರ್ನ ಫಸ್ಟ್ ಹಾಕೋಬಿಡಿ. ಇದನ್ನ ಹಾಕಿ ಸ್ಕ್ರೂ ಹಾಕಿ ಫಿಟ್ ಮಾಡಿದ್ರೆ ವೈಬ್ರೇಷನ್ ಇರೋಲ್ಲ, ನೀಟಾಗಿ ನಿಂತ್ಕೊಳ್ಳುತ್ತೆ, ಚೂರು ವೈಬ್ರೇಷನ್ ಇರೋಲ್ಲ. ಈ ಕವರ್ ಹಾಕೊಂಡ್ರೆ, ಇದು ಫ್ಯಾನ್ ಕವರ್, ಇದು ಫ್ಯಾನ್ಗಂತಲೇ ಬರೋದು. ನೋಡಿ, ನೋಡಿ ಫುಲ್ ಫಿಟ್ಟಿಂಗ್ ಹಾಕ್ಬಿಟ್ಟು ಈಗ ವೀಡಿಯೋ ಇದು ಮಾಡಿಸ್ಕೊಡ್ತೀನಿ. ನೋಡಿ, ಈ ಥರ ಲಾಕ್ ಆಗಿದೆ ನೋಡಿ, ಕಾಣ್ತಾ ಇದೆ. ಈ ಥರ ಫುಲ್ ಲಾಕ್ ಆಗಿರ್ತದೆ. ಈಗ ಈ ಕಪ್ಪು ಮೇಲೆ ಕೂತ ತಕ್ಷಣ ಈ ಥರ ಫುಲ್ ನೀಟಾಗಿ ಈ ಥರ ಕೂತ್ಬಿಡುತ್ತೆ ಕಪ್ಪು. ಈ ಥರ ಆಗ ಫಿಟ್ನೆಸ್ ಬರುತ್ತೆ. ಫುಲ್ ಫಿಟ್ಟಿಂಗ್ ಹಾಕ್ಬಿಟ್ಟು ಪುನಃ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಈ ಥರ ಇದಕ್ಕೂ ಸೇಫ್ಟಿ ಪಿನ್ ಹಾಕಿದ್ದೀನಿ ನೋಡಿ. ಇಲ್ಲಿ ಈ ಥರ ಫುಲ್ ನೆಟ್ಟೆಲ್ಲ ಟೈಟ್ ಹೊಡೆದಾದ್ಮೇಲೆ ಈ ಜಾಗ ಕಲೆಕ್ಷನ್ ಮಾಡಿದೆ ನಡೆ ಮೇಲೆ ಕಾಲಲ್ಲಿ ಹಾಕ್ಕೊಂಡು ಕಲೆಕ್ಷನ್ ಮಾಡೋಂಟು. ಇದಷ್ಟೇ, ಟಾಪ್ನ ಅಷ್ಟೇ ಫುಲ್ ಟೈಟ್ ಮಾಡೋದು ನೋಡಿ. ಇದೇ ಸ್ಕ್ರೂ, ಇಲ್ಲಿ ಟೈಟ್ ಮಾಡೋಕ್ಕೆ ಸ್ಕ್ರೂ ಇರುತ್ತೆ ನೋಡಿ ಹೊರಗಡೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಫುಲ್ ಜಾಮಾಗಿ ಕೂತಿರ್ತದೆ, ಆಗ ವೈಬ್ರೇಷನ್ ಬರೋಲ್ಲ. ಈಗ ನೋಡಿ, ವೈಬ್ರೇಷನ್ ಬರ್ತಿಲ್ಲ. ಇದೊಂದಿಷ್ಟು ಗ್ಯಾಪ್ ಕೊಟ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಸ್ಕ್ರೂ ಟೈಟ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಈ ಜಾಗದಲ್ಲಿ ಆ ಸ್ಕ್ರೂನ ಈ ಲೆವೆಲ್ಗೆ ಟೈಟ್ ಮಾಡಿಬಿಟ್ಟು ಕನೆಕ್ಷನ್ ಮಾಡಿಬಿಡ್ತೀನಿ. ಎಲ್ಲ ಪವರ್ ಎಲ್ಲ ಹಾಕ್ಬಿಟ್ಟು ಫ್ಯಾನ್ ಆನ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್, ಈ ಥರ ಇಷ್ಟು ಕ್ಯಾಪ್ ಎತ್ಬಿಟ್ಟು ಫಿಟ್ಟಿಂಗ್ ಆಗಬೇಕಂದ್ರೆ ನೋಡಿ, ಅಲ್ಲಿ ಫುಲ್ ಕ್ಲಿಯರ್ ಆಗಿದೆ. ಈಗ ಫ್ಯಾನ್ ಫುಲ್ ಫಿಟ್ಟಿಂಗ್ ಆಗಿದೆ. ಈಗ ಆನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಹಾಗೆ ನೋಡಿ ಫ್ರೆಂಡ್ಸ್, ಚೂರು ವೈಬ್ರೇಷನ್ ಇರೋಲ್ಲ ನೋಡಿ. ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಬೆಲ್ ಐಕಾನ್ನ ಆನ್ ಮಾಡಿ ಇಡೀ ನಾವು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪ್ತದೆ, ಅದನ್ನು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ. ಇದು ಏನಿಲ್ಲ, ಇವಕ್ಕೆಲ್ಲ ಈಗ ಕ್ಯಾಪ್ಗಳೆಲ್ಲ ಹಾಕ್ಬಿಟ್ಟು ಮುಟ್ಕೊಟ್ಬೇಕೀಗೆಲ್ಲ. ಅವಕ್ಕೆಲ್ಲ ಈಗ ಕವರ್ಗಳು ಹಾಕ್ಬೇಕು, ಅವಕ್ಕೆಲ್ಲ ಕವರ್ ಹಾಕಿರೋದು ನೋಡಿ. ಪ್ಲೇಟ್ ಕವರೆಲ್ಲ ಹಾಕ್ಬಿಟ್ರೆ ಇದು ಕೆಲಸ ಫುಲ್ ಫಿನಿಶ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್ ಬಾಯ್. ಚಿಕ್ಕದೊಂದು ಇದನ್ನೇ ಒಂದು ಚಿಕ್ಕ ಕ್ಯಾಪ್ ಹಾಕ್ಬಿಟ್ಟು ಒಂದು ಚಿಕ್ಕ ಕ್ಲಿಪ್ನ ಹಿಂಗೆ ಇದು ಮಾಡಿಬಿಟ್ಟು ಅಟ್ಯಾಚ್ ಮಾಡಿಬಿಡ್ತೀನಿ ನೋಡಿ ಫ್ರೆಂಡ್ಸ್. ಫುಲ್ ಫಿಟ್ಟಿಂಗ್ ಆಗೋಗಿದೆ. ಫ್ಯಾನ್ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲ ಕವರ್ದು ಓಲ್ಡ್ರದ್ದು ಕವರ್ ಹಾಕಾಯಿತು, ಈ ಓಲ್ಡ್ರದ್ದು ಕವರ್ ಹಾಕಾಯಿತು, ಆ ಪ್ಲೇಟ್ ಫಿಟ್ಟಿಂಗು ಆಗೋಯಿತು. ಈಗ ಜಸ್ಟ್ ಫ್ಯಾನ್ ಆನ್ ಮಾಡ್ತೀನಿ.
ಈ ಲೈಟ್ ಆನ್ ಮಾಡ್ತೀನಿ. ನೋಡಿ ಫ್ಯಾನ್ ಆನ್ ಆಯಿತು. ಎಲ್ಲ ಗಾಳಿ ಇದೆ, ತಂಪಾಗಿದೆ. ನೋಡಿ ಫುಲ್ ಫಿಟ್ಟಿಂಗ್ ಬಂದಿದೆ. ನೋಡಿ ಲೈಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ. ಬಾಯ್ ಬಾಯ್.